ಇಕ್ಕಿದೆ ಫ್ರೆಂಡ್ಸ್. ಆಲೂಗಡ್ಡೆ ಬೇಕಿಕ್ಕಿದ್ದೀನಿ. ಆಲೂಗಡ್ಡೆ ಬೆಳಗ್ಗೆನೇ ಎದ್ದು ನೀರು ಕುಡಿಯೋದ್ರಿಂದ ಗ್ಯಾಸ್ ಎಲ್ಲ ಓಕೆ ಫ್ರೆಂಡ್ಸ್, ಎಲ್ಲ ಪಲ್ಯ ರೆಡಿ ಆಯಿತು. ಇವಾಗ ದೋಸೆ ಹಾಕ್ಕೊತಾ ಇದ್ದೀನಿ. ಮೆಲೀಸಾಗಿ ತೆಳ್ಳಗೆ ಮಾಡಿದ್ರೆ ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ಒಂಥರ ಗಟ್ಟಿ ಆಗುತ್ತಂತೆ. ಈ ಥರ ಮಂದಕ್ಕೆ ಮಾಡಿದ್ರೆ ಸಾಫ್ಟ್. ಓಕೆ ಫ್ರೆಂಡ್ಸ್, ಎಲ್ಲ ದೋಸೆ ಎಲ್ಲ ತಿನ್ಕೊಂಡು ಮಾಡ್ತಾಳೆ ಅವಳು. ಹಲೋ ಫ್ರೆಂಡ್ಸ್, ಇವಾಗ ಸಾಯಂಕಾಲ 7 ಗಂಟೆ ಆಗಿದೆ. ಇವಾಗ ಮಾಡಬೇಕು ಫ್ರೆಂಡ್ಸ್. ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದು ಕಡಲೆಬೀಜ ಹುರ್ಕೊತಾ ಇದ್ದೀನಿ. ಇದು ಕಡಲೆಬೀಜ, ಬೆಳ್ಳುಳ್ಳಿ ಮತ್ತು ಮುರಿದೋಯ್ತು, ಬೇಜಾರಾಗುತ್ತೆ. ಇದು 2ನೇದು ಮೀಶೋದಲ್ಲಿ ತಗೊಂಡಿದ್ದು, ಅದು ಪೂರ್ತಿ ಮುರಿದೋಯ್ತು ಫ್ರೆಂಡ್ಸ್. ಟೈಮ್ 10 ಗಂಟೆ ಆಗಿದೆ. ಇದು ಟೊಮೆಟೊ ಸಾರು, ಅನ್ನ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಸೋಮವಾರ, ಬೆಳಗ್ಗೆ 5:15 ಆಗಿದೆ. 5:15ಗೆ ಎದ್ದೆ. ಯಾಕಂದರೆ ಬೆಳಗ್ಗೆ ಮಕ್ಕಳಿಗೆ ನಾಷ್ಟ ಮಾಡಬೇಕಲ್ಲ. ಮಗಳು ದೋಸೆ ಹಿಟ್ಟು ರುಬ್ಬಿಕ್ಕಿದ್ದೆ, ಅದಕ್ಕೆ ಪಲ್ಯ ಮಾಡು ಅಂದರು. ಅದಕ್ಕೆ ಪಲ್ಯ ಮಾಡೋಕ್ಕೆ ಎದ್ದಿದ ತಕ್ಷಣ ಕೈಕಾಲು ಮುಖ ತೊಳ್ಕೊಬಂದು ಆಲೂಗಡ್ಡೆ ಇಕ್ಕಿದೆ ಫ್ರೆಂಡ್ಸ್. ಆಲೂಗಡ್ಡೆ ಬೇಕಿಕ್ಕಿದ್ದೀನಿ. ಆಲೂಗಡ್ಡೆ ಬೇಯ್ತಾ ಇದೆ. ಇವಾಗ ಸ್ವಲ್ಪ ನೀರು ಕುಡಿಯೋಣ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ಥರ ಬೆಳಗ್ಗೆನೇ ಎದ್ದು ನೀರು ಕುಡಿಯೋದ್ರಿಂದ ಗ್ಯಾಸ್ ಎಲ್ಲ ಆಚೆ ಬರುತ್ತೆ, ಒಳ್ಳೆಯದು. ಮತ್ತು ಓಕೆ ಫ್ರೆಂಡ್ಸ್, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕೆಲಸನೂ ಸ್ಟಾರ್ಟ್ ಮಾಡಲೇಬೇಕು. ಆಲೂಗಡ್ಡೆ ಇಕ್ಕಿದ್ದೀನಿ. ಅಷ್ಟೊತ್ತಿಗೆ ಆಲೂಗಡ್ಡೆ ಬೇಯ್ತಾ ಇರಲಿ. ಆಚೆ ಎಲ್ಲ ಕಸ ಗುಡಿಸ್ಕೊಂಡು ಬಾಗಿಲು ತೊಳ್ಕೊಂಬಿಡೋಣ ಅಂದ್ಕೊಂಡಿದ್ದೀನಿ. ಬಾಗಿಲು ತೊಳ್ಕೊಂಬಿಡ್ತೀನಿ. ಮಕ್ಕಳು ಇನ್ನೂ ಮಲಗಿದ್ದಾರೆ. ದೋಸೆ ಚಟ್ನಿ ಮಾಡಬೇಕು. ಚಿಕ್ಕವಳಿಗೆ ಚಟ್ನಿ ಇರಲೇಬೇಕು. ಮಕ್ಕಳು ಇನ್ನೂ ಮಲಗಿದ್ದಾರೆ. ಇನ್ನೂ ಟೈಮ್ ಐತೆ, ಆಮೇಲೆ ಎಬ್ಬಿಸ್ತೀನಿ. ನಾಷ್ಟ ಚಟ್ನಿ ಪಲ್ಯ ಎಲ್ಲ ರೆಡಿ ಮಾಡಿಬಿಟ್ಟು ಬಾಗಿಲೆಲ್ಲ ತೊಳ್ಕೊಂಬಿಡ್ತೀನಿ. ಇವಾಗ ಬೆಳಕಾಗಿದೆ ಆಲ್ರೆಡಿ. ಬಾಗಿಲೆಲ್ಲ ನೀರು ಎತ್ಕೊಂಡೋಗಿ ಬಾಗಿಲೆಲ್ಲ ತೊಳೆದ್ಬಿಟ್ಟು, ಅದು ನೀರು ಟ್ಯಾಂಕರ್ ಇರೋದಕ್ಕೆ ಆ ಕಡೆ ಎಲ್ಲ ನೀಟಾಗಿ ತೊಳೆಯೋಕ್ಕೆ ಆಗಲ್ಲ ಫ್ರೆಂಡ್ಸ್. ಇಲ್ಲ ಅಂದರೆ ನೀರು ಟ್ಯಾಂಕರು ಇಲ್ಲ ಅಂದರೆ ತುಂಬ ನೀಟಾಗಿ ಪೊರಕೆಯಲ್ಲಿ ತಳ್ಳಿ ನೀಟಾಗಿ ತೊಳಿಬೋದು. ಆ ಟ್ಯಾಂಕರ್ ಇರೋದಕ್ಕೆ ನೀಟಾಗಿ ಆ ಕಡೆ ಎಲ್ಲ ನೀರು ತಳ್ಳೋದಕ್ಕೆ ಆಗಲ್ಲ. ಅದಕ್ಕೆ ಬಕೆಟಲ್ಲಿ ಎತ್ಕೊಂಡೋಗಿ ಜಗ್ಗಲ್ಲಿ ಹಂಗೆ ಎರಚಿ ತೊಳ್ಕೊಂಡೆ. ಹಂಗೆ ಬಾಗಿಲೆಲ್ಲ ಆ ಕಡೆ ತೊಳೆದಾದ್ಮೇಲೆ ಹೊಸ್ಲತ್ರ ಎಲ್ಲ ತೊಳೆದು ಹೊಸ್ಲಿಗೆ ಅರಶಿನ ಕುಂಕುಮ ಇಕ್ಕೊಂಬಿಡ್ತೀನಿ ನಾನು ಒಂದೇ ಸಾರಿ ಬಾಗಿಲು ತೊಳೆದಾಗೆ. ಆಮೇಲೆ ಬಾಗಿಲೆಲ್ಲ ಹೊಸ್ಲೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕಿ ಹಾಗೆ ಆಮೇಲೆ ಅರಶಿನ ಕುಂಕುಮ ಎತ್ಕೊಬಂದು ಅರಶಿನ ಕುಂಕುಮನೂ ಒಂದೇ ಸಾರಿ ಇಕ್ಕೊಂಬಿಡ್ತೀನಿ. ಬೆಳಗ್ಗೆ ಎದ್ದು ಬಾಗಿಲು ತೊಳೆದ್ಬಿಟ್ಟು ಅರಶಿನ ಕುಂಕುಮ ಇಕ್ಬಿಟ್ಟು ರಂಗೋಲಿ ಹಾಕ್ಬಿಟ್ರೆ ಒಂದು ಕೆಲಸ ಆಗುತ್ತೆ. ಆಮೇಲೆ ನಾಷ್ಟ ರೆಡಿ ಮಾಡ್ಕೊಬೋದು. ನಾಷ್ಟ ಇನ್ನೇನೆಲ್ಲ ಆಲೂಗಡ್ಡೆ ಎಲ್ಲ ಬೇಯಿಸಿಕ್ಕಿದ್ದೀನಲ್ಲ, ಚಟ್ನಿ ಒಂದು ಮಾಡಿಕೊಂಡ್ರೆ ಆಯಿತು. ಆಲೂಗಡ್ಡೆ ಬೇಯಿಸಿದ್ದೀನಲ್ಲ, ಅದು ಒಗ್ಗರಣೆ ಮಾಡಿಕೊಂಡು ಚಟ್ನಿ ಒಂದು ಮಾಡಿದ್ರೆ ಸಾಕು, ಬೇಗನೆ ಆಗೋಗುತ್ತೆ. ಆಮೇಲೆ ದೋಸೆನೂ ಎಷ್ಟು ಮಾತ್ರನೂ ಇಲ್ಲ ಹಾಕ್ಕೊಬೋದು. ಇದೊಂದು ಕೆಲಸ ಮುಗಿದ್ಬಿಟ್ರೆ ಆಮೇಲೆ ಬೆಳಗ್ಗೆ ಎದ್ದು ಬಾಗಿಲು ತೊಳೆದ್ಬಿಟ್ರೆ ಅದೊಂಥರ ಸಮಾಧಾನ. ಆಮೇಲೆ ಬಿಸಿಲೆಲ್ಲ ಹತ್ತಿದ್ಮೇಲೆ ಬಾಗಿಲು ತೊಳಿಬಾರ್ದು ಅಂತಾರೆ. ಬೆಳಗ್ಗೆ 5:15, 6 ಗಂಟೆ, 7 ಗಂಟೆ ಅಷ್ಟೊತ್ತಿಗೆ ತೊಳಿಬೇಕು ಅಂತಾರೆ. ಬಿಸಿಲು ಬಂದಮೇಲೆ ಬಾಗಿಲು ತೊಳಿಬಾರ್ದು ಅಂತ ದೊಡ್ಡವರು ಹೇಳ್ತಾರೆ. ಅದಕ್ಕೆ ಬೆಳಗ್ಗೆ 5:15ಇಂದ 7 ಗಂಟೆ ಅಷ್ಟೊತ್ತಿಗೆ ಬಾಗಿಲು ತೊಳೆದ್ಬಿಟ್ಟು ರಂಗೋಲಿ ಹಾಕೊಂಬಿಟ್ರೆ ಒಂಥರ ಸಮಾಧಾನ. ಆಮೇಲೆ ಇನ್ನೊಂದು ದೊಡ್ಡವ್ರು ಹೇಳ್ತಾರೆ,
ಎಲ್ಲರೂ ಕೆಲ್ಸಕ್ಕೆ ಹೋದ್ಮೇಲೆ ಮಕ್ಕಳು ಸ್ಕೂಲ್ಗೆಲ್ಲ ಹೋದ್ಮೇಲೆನೂ ಅವ್ರು ಹೋದ್ಮೇಲೆ ಬಾಗಿಲು ತೊಳಿಬಾರ್ದು, ಅವರು ಇರೋಕ್ಕೆ ಮುಂಚೆನೇ ತೊಳೆದು ಬಿಡಬೇಕು. ಅಂದರೆ ಯಾರನ್ನ ಹೊರಗಡೆ ಹೋಗೋರಿದ್ದರೆ ಅವ್ರು ಹೋದ್ಮೇಲೆ ಬಾಗಿಲಿಗೆ ನೀರು ಹಾಕಬಾರ್ದು ಅಂತಾರೆ. ಅದು ಹಂಗೆ ದೊಡ್ಡವ್ರು ಹೇಳ್ತಾರೆ, ನನಗೂ ಗೊತ್ತಿಲ್ಲ ಅಷ್ಟೇ ಫ್ರೆಂಡ್ಸ್. ಇನ್ನು ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಎದ್ದೆಲ್ಲ ಆಯಿತು. ಇನ್ನೇನು ಕಿಚನ್ಗೆ ಬಂದು ಇದ್ದಿದ್ದೇ ಕೆಲಸ. ಆಮೇಲೆ ಇನ್ನೊಂದು, ನಮ್ಮ ಯಜಮಾನ್ರು ಪಾಪ ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ, ರೆಸ್ಟು ಇಲ್ಲ. ಹಂಗೆ ಬಂದರು, ಹಂಗೆ ಕಾರ್ ತೊಳ್ಕೊಂಡು ಹಂಗೆ ಸ್ನಾನ ಮಾಡಿಕೊಂಡು ಹಂಗೆ ಹೋಗ್ಬಿಟ್ರು. ಪಾಪ ನಾನು ಆಸೆಯಿಂದ ಇದ್ದೆ ಅವ್ರಿಗೆ ಟೊಮಟೊ ಗೊಜ್ಜು ದೋಸೆಗಂದರೆ ತುಂಬಾ ಇಷ್ಟ, ಮಾಡಿಕೊಡೋಣ ಅಂತ. ಆದರೆ ಪಾಪ ಅವ್ರಿಗೆ ಕೆಲಸ ತುಂಬಾ ಇತ್ತು. ಫೋನ್ ಮೇಲೆ ಫೋನ್ ಬಂದಿತ್ತಂತೆ. ಹಂಗೆ ಬಂದರು, ಹಂಗೆ ಸ್ನಾನ ಮಾಡಿಕೊಂಡು ಹಂಗೆ ಹೋಗ್ಬಿಟ್ರು. ತುಂಬಾ ಬೇಜಾರಾಯಿತು. ಸರಿ, ಇನ್ನೇನು ಮಾಡೋಕ್ಕೂ ಆಗಲ್ಲ ಅಂದ್ಬಿಟ್ಟು ಮಕ್ಕಳಿಗೆ ಮಾತ್ರ ಎಷ್ಟು ಮಾತ್ರ ಟಿಫನ್ ಮಾಡಬೇಕು ಅಂದ್ಬಿಟ್ಟು, ಇನ್ನೇನು ಚಿಕ್ಕವಳಿಗೆ ಚಟ್ನಿ ಬೇಕೇ ಬೇಕು, ಚಟ್ನಿ ಮಾಡಲೇಬೇಕು. ಆಮೇಲೆ ದೊಡ್ಡವಳು ಪಲ್ಯ ಬೇಕು ಅಂತ ಪಲ್ಯಕ್ಕೆ ರೆಡಿ ಮಾಡಿದೆ. ಇನ್ನೇನು ಫ್ರೆಂಡ್ಸ್, ನೀವೆಲ್ಲ ಯಾವ ಥರ ಮಾಡ್ತೀರಾ ಅಂತ ಬೆಳಗ್ಗೆ ಎದ್ದಿದ್ದ ದಿನನಿತ್ಯ ಕೆಲಸ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ಈ ಥರ ದಿನ ನಡೆಯುತ್ತೆ. ಬಾಗಿಲು ತೊಳೆದಿದ್ದೆಲ್ಲ ಆಯಿತು. ಇವಾಗ ಚಟ್ನಿ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ. ಕಡಲೆ ಬೀಜ ಇಕ್ಬಿಡ್ತೀನಿ. ಕಡಲೆ ಬೀಜ ಹುರಿದಿಕ್ಬಿಡ್ತೀನಿ. ಆಮೇಲೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳೋಷ್ಟೊತ್ತಿಗೆ ಅದು ತಣ್ಣಗತೈತೆ. ಆಮೇಲೆ ಅದನ್ನು ಚಟ್ನಿ ನೋಡಿ ಫ್ರೆಂಡ್ಸ್, ಕಡಲೆ ಬೀಜ ಹುರ್ಕೊತಾ ಇದ್ದೀನಿ. ಕಡಲೆ ಬೀಜ ಹುರಿದ್ಬಿಟ್ಟು ಸೈಡ್ಗೆ ಇಟ್ಬಿಟ್ರೆ ನಾವು ಆಮೇಲೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೋಬೋದು. ಚಟ್ನಿ ಎಲ್ಲ ಎಲ್ಲದರಲ್ಲೂ ಶೇರ್ ಮಾಡ್ಕೊತಾನೆ ಇರ್ತೀನಿ, ತೋರ್ಸೋಕ್ಕೇನಿಲ್ಲ. ಹಾಗೆ ಫ್ರೆಂಡ್ಸ್, ತುಂಬಾ ಬೇಜಾರಾಯಿತು ರಾತ್ರಿ. ಮಾಡು ನೀರು ಬಿಡು ಅಂದರು. ಸ್ನಾನ ಮಾಡ್ಕೊಂಡು ಪಾಪ ಹಂಗೆ ಹೋದ್ರು ಫ್ರೆಂಡ್ಸ್. ರಾತ್ರಿ ಊಟ ಕೂಡ ಮಾಡಿಲ್ಲ. ನನಗೆ ತುಂಬ ಬೇಜಾರಾಯಿತು. ಪಾಪ ನಿದ್ದೆ ಎಲ್ಲ ಮಾಡೇ ಇಲ್ಲ. ನಿನ್ನೆ ಮಧ್ಯಾಹ್ನ ಅಲ್ಲ, ಬೆಳಗ್ಗೆ 10-11 ಗಂಟೆಗೆ ಹೋಗಿದ್ದು. ತುಂಬ ಬೇಜಾರಾಯಿತು ರಾತ್ರಿ. ಅದೇ ನಿನ್ನೆ ಮನೆಯಲ್ಲಿ ಊಟ ಮಾತ್ರ ನೂಡಲ್ಸ್ ತಿಂದರು. ನಿನ್ನೆ ಮಧ್ಯಾಹ್ನ ಆಮೇಲೆ ಹೋಟ್ಲಲ್ಲಿ ತಿಂದ್ರಂತೆ. ರಾತ್ರಿ ಏನು ಊಟ ಮಾಡಿದೆ ಅಂತ ಕೂಡ ನಾನು ಕೇಳಿಲ್ಲ. ಬಾಗಿಲು ತೆಗಿ ಅಂದರು, ಬಾಗಿಲು ತೆಗಿಬಿಟ್ಟು ಹಂಗೆ ಮಲ್ಕೊಂಡಿದ್ದೆ. ಕಾರ್ ಪಾರ್ಕಿಂಗ್ ಮಾಡ್ತಾಯಿದ್ರು. ಬರ್ತಾರೆ ಅಂದ್ಬಿಟ್ಟು ಬರೋಷ್ಟೊತ್ತಿಗೆ ಬಟ್ಟೆ ಚೇಂಜ್ ಮಾಡಿಕೊಂಡು ಕಾರ್ ತೊಳೆಯಕ್ಕೆ ಹೋಗಿದ್ದಾರೆ ಪಾಪ. ಕಾರ್ ತೊಳೆಯಕ್ಕೆ ಹೋಗ್ಬಿಟ್ಟು ಗೀಸರ್ ಆನ್ ಮಾಡಿಬಿಟ್ಟು ಹೋಗಿದ್ರು ನೀರು ಬಿಡು ಅಂತ. ಆಮೇಲೆ ನಾನು ನೀರು ಬಿಟ್ಟೆ ಅಷ್ಟೇ. ರೆಡಿ ಆದರೂ ಹೋದರು ಪಾಪ. 12:30 ಬಂದರು, 1:00 ಹೋದರು. ನಿದ್ದೆ ಇಲ್ಲ ರಾತ್ರಿ ಪಾಪ. ಏನು ಮಾಡ್ತಾರೋ, ಹೆಂಗೆ ನಿದ್ದೆ ಮಾಡ್ತಾರೋ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಕಡಲೆ ಬೀಜ ಎಲ್ಲ ಹುರಿದಿದ್ದಾಯಿತು. ಇವಾಗ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಪಲ್ಯಕ್ಕೆ ಮಾತ್ರ ಈರುಳ್ಳಿ, ಟೊಮಟ, ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊತೀನಿ. ಚಟ್ನಿಗೆ ಏನು ನಾನು ಕಟ್ ಮಾಡ್ಕೊಳಲ್ಲ, ಸ್ವಲ್ಪ ಮಾತ್ರ ಬೆಳ್ಳುಳ್ಳಿ ಹಾಕ್ತೀನಿ ಅಷ್ಟೇ. ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ. ಒಗ್ಗರಣೆ ಎಲ್ಲ ಏನು ಹಾಕಲ್ಲ, ಹಂಗೆ ಎತ್ಕೊಂಡು ಹೋಗ್ತಾರೆ. ಅದಕ್ಕೇನು ಕಟ್ ಮಾಡ್ಕೊಳಲ್ಲ. ಪಲ್ಯಕ್ಕೆ ಮಾತ್ರ ಈರುಳ್ಳಿ ಟೊಮಟ ಮಾತ್ರ ಕಟ್ ಮಾಡಿಕೊಂಡು ಇದನ್ನು ಒಗ್ಗರಣೆ ಮಾಡ್ಕೊಂಬಿಟ್ರೆ ಆಮೇಲೆ ಚಟ್ನಿ ಮಾಡೋದು. 1-2 ಅವರನ್ನು ಮಲಗೋರು, 4 ಗಂಟೆ 5 ಗಂಟೆ 6 ಗಂಟೆಗೆಲ್ಲ ಹೋಗೋರು. ಇಲ್ಲ ಬೇಗ ಬಂದು ಮಲ್ಕೊಂಡು ಆಮೇಲೆ ಡ್ಯೂಟಿ ಲೇಟಾಗಿ ಬೀಳೋದು. ಆದರೆ ಈ ಸಾರಿ ಮಾತ್ರ ಡ್ಯೂಟಿ ಯಾವುದೋ ಬೇಗ ಬಿದ್ದೋಗ್ಬಿಟ್ಟಿದೆ. ಪಾಪ ನಿದ್ದೆನೇ ಮಾಡಿಲ್ಲ ರಾತ್ರಿ ಎಲ್ಲ. 12:30 ಬಂದು ಕಾರ್ ತೊಳೆದು ಸ್ನಾನ ಮಾಡಿಕೊಂಡು 1 ಅವರ್ ಬಂದರು ಮನೆಯಲ್ಲಿ ಅಷ್ಟೇ. ಮನೆಯಲ್ಲೂ ಕುತ್ಕೊಂಡ್ರು ಇಲ್ಲ ಫ್ರೆಂಡ್ಸ್ ಪಾಪ. ಓಕೆ ಫ್ರೆಂಡ್ಸ್, ಇವಾಗ ಇದನ್ನೆಲ್ಲ ರೆಡಿ ಮಾಡ್ಕೊಂಬಿಟ್ಟು ಮತ್ತೆ ಸಿಗ್ತೀನಿ. ಟೈಮ್ ಆಗುತ್ತೆ ಮಕ್ಕಳಿಗೆ. ಓಕೆ ಫ್ರೆಂಡ್ಸ್, ಎಲ್ಲ ಕಟ್ ಮಾಡಿಕೊಂಡೆ. ಈರುಳ್ಳಿ ಟೊಮಟ ಹಸಿಮೆಣ್ಸಿನ್ಕಾಯಿ ಪಲ್ಯಕ್ಕೆ, ಹಾಗೆ ಚಟ್ನಿಗೆಲ್ಲ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದು ಕಡಲೆ ಬೀಜ,
ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಉಪ್ಪು, ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೀನಿ ಫ್ರೆಂಡ್ಸ್. ಒಂದು ಸಬ್ಸ್ಕ್ರೈಬರು ಹುಣಸೆಹಣ್ಣು ಹಾಕಲ್ವಾ ಅಂದರು, ಹಾಕಿದ್ದೀನಿ. ಇದನ್ನ ರುಬ್ಕೊಂಡ್ರೆ ಅಷ್ಟೇ ಸಾಕು. ಆಮೇಲೆ ಇವಾಗ ಇದು ರುಬ್ಕೊಳೋಷ್ಟೊತ್ತಿಗೆ ಇದಕ್ಕೆ ಪಲ್ಯಕ್ಕೆ ಒಗ್ಗರಣೆ ಹಾಕೋಣ ಫ್ರೆಂಡ್ಸ್. ನೋಡಿ, ಇದನ್ನೇ ಬಾಣಲಿ ಇಟ್ಕೊಂಡಿದ್ದೀನಿ. ಇದು ಪಕೋಡ ಮಾಡಿದ್ದೆ. ಇದಕ್ಕೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಎಣ್ಣೆ ಎಲ್ಲ ಬಗ್ಸ್ಕೊಂಡು ಇದಕ್ಕೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಆ ಕಡೆ ದೋಸೆಗೆ ಇಕ್ಕೋಣ ಅಂತ. ಸಾಸಿವೆ, ಚಿಟಪಟ, ಕಡಲೆಬೇಳೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಸಾಸಿವೆ ಚಿಟಪಟ ಅಂದಮೇಲೆ ಕಡಲೆಬೇಳೆ ರೋಸ್ಟ್ ಆಗಿದೆ. ಹಾಗೆ ನಾನು ಈರುಳ್ಳಿ, ಟೊಮಟ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಒಂದೇ ಸರಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೊಂಚೂರು ಉಪ್ಪು ಹಾಕ್ಕೊಳ್ಳೋಣ. ಒಂಚೂರು ಉಪ್ಪು ಹಾಕ್ಕೊಂಡು ಈರುಳ್ಳಿ ರೋಸ್ಟ್ ಆಗಿದೆ ಫ್ರೆಂಡ್ಸ್. ಟೊಮಟ ಹಾಕ್ಕೊತಾ ಇದ್ದೀನಿ. ಟೊಮಟ ಉಪ್ಪು ಹಾಕಿದ್ದೀನಲ್ಲ, ಸಾಫ್ಟ್ ಆಗುತ್ತೆ. ಇದಕ್ಕೂ ಒಂಚೂರು ಹಾಕೊಂಡ್ಬಿಡ್ತೀನಿ. ಇದು ಸ್ವಲ್ಪ ಸಾಫ್ಟ್ ಆದಮೇಲೆ ಆಲೂಗಡ್ಡೆ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ರೋಸ್ಟ್ ಆಗಿದೆ. ಇದು ಆಲೂಗಡ್ಡೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಉಪ್ಪು ಹಾಕಿಲ್ಲ, ಅದಕ್ಕೆ ಒಂಚೂರು ಉಪ್ಪು ಹಾಕ್ಕೊತಾ ಇದ್ದೀನಿ. ಕಾಲು ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಧನಿಯಾ ಪುಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಆಲೂಗಡ್ಡೆ ಪಲ್ಯಕ್ಕೆ. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಆಫ್ ಮಾಡ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ದು ಚಟ್ನಿ ಪಲ್ಯ ರೆಡಿ ಆಯಿತು. ಇವಾಗ ದೋಸೆ ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಮಂದಕ್ಕೆ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಮೆಲೀಸಾಗಿ ತೆಳ್ಳಗೆ ಮಾಡಿದ್ರೆ ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ಒಂಥರ ಗಟ್ಟಿ ಆಗುತ್ತಂತೆ. ಈ ಥರ ಮಂದಕ್ಕೆ ಮಾಡಿದ್ರೆ ಸಾಫ್ಟಾಗಿರುತ್ತಂತೆ. ಅದಕ್ಕೋಸ್ಕರ ಈ ಥರ ಮಂದಕ್ಕೆ ಹಾಕಿದ್ದೀನಿ ದೋಸೆ. ಹಾಕಿಟ್ಬಿಟ್ರೆ ಟಿಫನ್ಗೆ ಹಾಕ್ಕೊತಾರೆ, ಆಮೇಲೆ ತಿಂತಾರೆ. ಓಕೆ ಫ್ರೆಂಡ್ಸ್, ಎಲ್ಲ ದೋಸೆ ಎಲ್ಲ ರೆಡಿ ಮಾಡಿದೆ. ನನ್ನ ದೊಡ್ಡ ಮಗಳು ಹಾಕ್ತಾ ಇರ್ತಾಳೆ ದೋಸೆ, ಬರುತ್ತೆ ಅವಳಿಗೆ. ದೋಸೆ ಹಾಕ್ಕೊಂಡು ನಾನ್ ಸ್ಟಿಕ್ ತಾನೇ, ಈಸಿಯಾಗಿ ಬರುತ್ತೆ ದೋಸೆ. ಹಾಕ್ಕೊಂಡು ಬಾಕ್ಸ್ಗೆ ಹಾಕ್ಕೊತಾಳೆ. ಇವಾಗ ಚಿಕ್ಕವಳನ್ನ ರೆಡಿ ಮಾಡಬೇಕು. ಇವಾಗ ಅವಳನ್ನ ರೆಡಿ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನಾನು ಸ್ಕೂಲ್ಗೆ ಹೋದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಾದರೆ ಮಾಡ್ತೀನಿ, ಇಲ್ಲ ಅಂದರೆ ಮಧ್ಯಾಹ್ನ ಸಾಯಂಕಾಲ ಸ್ಟಾರ್ಟ್ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ಇವಾಗ ಸಾಯಂಕಾಲ 7 ಗಂಟೆ ಆಗಿದೆ. ಇವಾಗ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮಧ್ಯಾಹ್ನ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್, ಅದಕ್ಕೆ ಇವಾಗ ಮಾಡಿದ್ದೀನಿ. ಇವಾಗ ಅಡುಗೆ ಎಲ್ಲ, ಪೂಜೆ ಎಲ್ಲ ಸ್ನಾನ ಮಾಡಿ ಕಡ್ಡಿ ಹಚ್ಚಲೇಬೇಕು. ಒಂಥರ ಸಮಾಧಾನ, ಒಂಥರ ನೆಮ್ಮದಿ. ದೇವರಿಗೆ ಕಡ್ಡಿ ಹಚ್ಚಿಲ್ಲ ಅಂದರೆ ಸಮಾಧಾನ ಇರಲ್ಲ. ಓಕೆ ಫ್ರೆಂಡ್ಸ್, ಇವಾಗ ಅಡುಗೆ ಏನು ಮಾಡಬೇಕು ಅಂತ ನೋಡಬೇಕು. ನೋಡೋಣ ಬನ್ನಿ ಫ್ರೆಂಡ್ಸ್. ಏನೂ ಇಲ್ಲ, ತರಕಾರಿ ಯಾವಾಗೂ ಅಡುಗೆ. ಇವಾಗ ಒಂದು ಟೈಮ್ಗೆ ಏನನ್ನ ರೆಡಿ ಮಾಡಬೇಕು. ಆಮೇಲೆ ಬೆಳಗ್ಗೆಗೆ ಮತ್ತೆ ನಾಷ್ಟ ಮಾಡಬೇಕು. ಓಕೆ ಬನ್ನಿ ಫ್ರೆಂಡ್ಸ್, ಅಡುಗೆ ಮಾಡಬೇಕು. ಫ್ರೆಂಡ್ಸ್, ರಾತ್ರಿ ಅಡುಗೆಗೆ ಏನು ಸಾರು, ಗೋರಿಕಾಯಿ ಇದೆ, ಅದು ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಪಲ್ಯ ಮಾಡೋಣ ಅಂದ್ಕೊಂಡೆ. ಪಲ್ಯ ಮಾಡ್ತೀನಿ. ಗೋರಿಕಾಯಿ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬಸ್ಸಾರು ಚೆನ್ನಾಗಿರುತ್ತೆ. ಮತ್ತು ಇದನ್ನ ಹಂಗೆ ಒಗ್ಗರಣೆ ಮಾಡಿಬಿಟ್ಟು ಇದಕ್ಕೆ ಕಡಲೆ ಬೀಜ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಪೌಡ್ರ್ ಮಾಡಿಬಿಟ್ಟು ಇದ್ರಿಗೆ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ ಥರ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇದು ಸಾರು ಬೇಗ ಆಗುತ್ತೆ, ತುಂಬ ಲೇಟಾಗಿದೆ. ಅದಕ್ಕೆ ಇಂಟ್ರೆಸ್ಟ್ ಇಲ್ಲ ಫ್ರೆಂಡ್ಸ್. ಯಾವಾಗೂ ಅಡುಗೆ ಮಾಡಬೇಕು, ಯಾವಾಗೂ ಕೆಲಸ ಮಾಡಬೇಕು,
ಅದಕ್ಕೆ ಟೊಮಟೊ ಸಾರು ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಟೊಮಟೊ ಸಾರಿಗೆ ಏನಿಲ್ಲ, ಈಸಿಯಾಗಿ ಮಾಡ್ಕೋಬೋದು. ಟೊಮಟೊ ಬೇಯಕ್ಕೆ ಇಕ್ಕಿದ್ದೀನಿ. ಈ ಟೊಮಟೊಗೆ ಈರುಳ್ಳಿ, ಬೆಳ್ಳುಳ್ಳಿ, ಹಣ್ಮೆಣ್ಸಿನ್ಕಾಯಿ ಇಲ್ಲ ಒಣಮೆಣ್ಸಿನ್ಕಾಯಿ ಹಾಕ್ಕೋಬೋದು. ನಾನು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಣ್ಣಾಗಿತ್ತು ಅಂತ ಅದನ್ನೇ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಬೇಯಿಸ್ಕೊಂಬಿಟ್ಟು ಆಮೇಲೆ ರುಬ್ಬಕ್ಕೆ ಸಾಸಿವೆ ಒಗ್ಗರಣೆಗೆ ಹಾಕ್ಕೋಬೇಕು. ಆಮೇಲೆ ಜೀರಿಗೆ ಮಾತ್ರ ಹಾಕ್ಕೋಬೇಕು ಅಷ್ಟೇ, ರುಬ್ಬಕ್ಕೆ ಇನ್ನೇನು ಇಲ್ಲ. ಆಮೇಲೆ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಸಾಸಿವೆ ಹಾಕ್ಕೊಂಡ್ರೆ ಅಷ್ಟೇ ಸಾಕು ಫ್ರೆಂಡ್ಸ್. ಟೊಮಟೊ ಈರುಳ್ಳಿ ಎಲ್ಲ ಬೆಂದೈತೆ. ಇದು ಬಿಸಿ ಆರಬೇಕು. ಅಷ್ಟೊತ್ತಿಗೆ ನಾನು ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಂಡ್ಬಿಡ್ತೀನಿ. ಇದು ಗೋರಿಕಾಯ್ದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದು ಕಡಲೆಬೀಜ ಹುರ್ಕೊತಾ ಇದ್ದೀನಿ. ಇದು ಕಡಲೆಬೀಜ, ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಪೌಡ್ರ್ ಮಾಡ್ಕೊಂಬಿಟ್ಟು ಪಲ್ಯಕ್ಕೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇದು ಅವಾಗೆ ಯಾಕೆ ಗೊತ್ತಾ, ಬೇಗ ಹೆಂಗಂದ್ರೆ ಹಂಗೆ ಆಫ್ ಮಾಡಿಬಿಟ್ಟೆ ನೋಡಿ. ನಾನು ಟ್ಯಾಬ್ಲೆಟ್ ಮುರಿದೋಯ್ತು, ಬೇಜಾರಾಗುತ್ತೆ. ಇದು ಎರಡನೇದು ಮೀಶೋದಲ್ಲಿ ತಗೊಂಡಿದ್ದು, ಅದು ಪೂರ್ತಿ ಮುರಿದೋಯ್ತು. ಇದು ಕೆಳಗಡೆ ನಿಲ್ಲಿಸೋದೆ. ಇದು ತಗೊಬಂದೆ ಅಂಗಡಿಯಲ್ಲಿ, 500 ರೂಪಾಯಿ ಆಯಿತು. ಓಕೆ ಫ್ರೆಂಡ್ಸು, ಇದೆಲ್ಲ ಮಾಡಿಬಿಟ್ಟು ವಿಡಿಯೋ ಮಾಡ್ತೀನಿ. ಇವಾಗ ಹಿಡ್ಕೊಂಡು ಮಾಡೋಕ್ಕೆ ಆಗಲ್ಲ, ನಿಂತ್ಕೊಂಡುತ್ತೋ ಇಲ್ಲೋ ಗೊತ್ತಿಲ್ಲ. ಕೈಯಲ್ಲಿ ಹಿಡ್ಕೊಂಡು ಅಡುಗೆ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಅದಕ್ಕೆ ಅಡುಗೆ ಎಲ್ಲ ಮಾಡಿಬಿಟ್ಟು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಟೈಮ್ 10 ಗಂಟೆ ಆಗಿದೆ. ಇದು ಟೊಮಟೊ ಸಾರು, ಅನ್ನ, ಗೋರಿಕಾಯಿ ಫ್ರೆಂಡ್ಸ್. ಶಾರ್ಟ್ ವಿಡಿಯೋ ಹಾಕಿದ್ದೀನಿ, ಇಂಟ್ರೆಸ್ಟ್ ಇದ್ದವರು ನೋಡಿ ಪ್ಲೀಸ್, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನನ್ನ ಟೈಪ್ಯಾಡ್ ಮುರಿದೋಗಿದೆ, ತುಂಬ ಕಷ್ಟ ಇದೆ ವಿಡಿಯೋ ಮಾಡೋಕ್ಕೆ. ನನಗೆ ಕೈಯಲ್ಲಿ ಇಟ್ಕೊಂಡು ಮಾಡಿದ್ರೆ ಕೈನೂ ಬರುತ್ತೆ, ಅದಕ್ಕೆ ನೋಡಿ ಕೆಳಗಡೆ ಇಕ್ಕಿದ್ದೀನಿ. ಓಕೆ ಫ್ರೆಂಡ್ಸ್, ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ. ಊಟ ಮಾಡಿಬಿಟ್ಟು ಇನ್ನೇನು ಮಲ್ಕೋಬೇಕು. ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್, ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಗೋರಿಕಾಯಿ ಪಲ್ಯ ಶಾರ್ಟ್ ವಿಡಿಯೋ ಹಾಕಿದ್ದೀನಿ ಫ್ರೆಂಡ್ಸ್, ನೋಡಿ ಇಂಟ್ರೆಸ್ಟ್ ಇದ್ದವರು. ಆಮೇಲೆ ಹಾಗೆ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್.